ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ದಲಿತ ಶಾಲಾ ಮಕ್ಕಳಿಗೆ ಮಹಾಪ್ರಸಾದ ವಿತರಣೆ ವೇಳೆ ಅಸ್ಪೃಶ್ಯತೆ ಆಚರಿಸಿದ ಆರೋಪಿಗಳನ್ನು ತಕ್ಷಣವೇ ಬಂಧಿಸುವಂತೆ ಆಗ್ರಹಿಸಲಾಗಿದೆ. ಜೂನ್ 29ರ ಸೋಮವಾರದಂದು ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ವಿವಿಧ ದಲಿತ ಸಂಘಟನೆಗಳು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಸಿದ್ದಾರೆ. ಇನ್ನು ಖಾನಾಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ ಹಿಂಡಲಗಿ ಅವರು ಘಟನೆಯ ವಿವರ ಹಾಗೂ ಪ್ರತಿಭಟನೆಯ ರೂಪುರೇಷೆಗಳನ್ನು ಹಂಚಿಕೊಂಡರು. ಇನ್ನು ಕಳೆದ ಜೂನ್ 15ರಂದು ಖಾನಾಪುರ ತಾಲೂಕಿನ ಚಿಕ್ಕ ಅಂಕ್ರೋಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಬಸವೇಶ್ವರ ದೇವಸ್ಥಾನದ ಮಹಾಪ್ರಸಾದದ ವೇಳೆ ದಲಿತ ಶಾಲಾ ಮಕ್ಕಳಿಗೆ ಸಾರ್ವಜನಿಕ ಸ್ಥಳದಲ್ಲೇ ಅಸ್ಪೃಶ್ಯತೆ ಆಚರಿಸಲಾಗಿತ್ತು. ಮಕ್ಕಳಿಗೆ ಅತ್ಯಂತ ಅಮಾನವೀಯವಾಗಿ ದೂರದಿಂದಲೇ ಊಟವನ್ನ ನೀಡಿ ದೌರ್ಜನ್ಯವನ್ನ ಎಸಗಲಾಗಿತ್ತು. ಈ ಕುರಿತು ಜೂನ್ 23ರಂದು ನಂದಗಡ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಅಂದ್ರೆ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ರೂ ಕೂಡ ಪೊಲೀಸರು ಇದುವರೆಗೆ ಕೃತ್ಯ ಎಸಗಿದ ಪ್ರಮುಖ ಆರೋಪಿಗಳನ್ನ ಬಂಧಿಸಿಲ್ಲ ಎಂದು ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಪ್ರಕರಣದ ದಾಖಲಾತಿ ದಿನಗಳು ಕಳೆದ್ರೂ ಕೂಡ ಆರೋಪಿಗಳು ಮುಕ್ತವಾಗಿ ತಿರುಗ್ತಾ ಇರೋದು ಖಂಡನೀಯ. ಇನ್ನು ತಕ್ಷಣವೇ ಪೊಲೀಸರು ಇಂತಹ ಅಮಾನವೀಯ ಕೃತ್ಯ ಎಸಗಿರುವವರ ಹೆಡೆಮುರಿಯನ್ನ ಕಟ್ಟಬೇಕು. ಇಲ್ದಿದ್ರೆ ಸೋಮವಾರ ಮುಂಜಾನೆಯಿಂದಲೇ ಬೀದಿ ಗ್ರಾಮಗಳಲ್ಲಿ ತಾಲೂಕಿನ ಎಲ್ಲಾ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಸಾವಿರಾರು ಕಾರ್ಯಕರ್ತರು ಒಗ್ಗೂಡಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಎಂದು ನಿಶ್ಚಿತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಈ ಮಹತ್ವದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರುಗಳಾದ ಶರದ್ ಹೊನ್ನನಾಯಕ, ರಾಯಪ್ಪ ಚಲವಾದಿ, ರಾಘವೇಂದ್ರ ಚಲವಾದಿ, ಈರಪ್ಪ ಮಾದರ, ಮಹಂತೇಶ ಪಾತ್ರದಾರ, ದುರ್ಗಪ್ಪ ಛಲವಾದಿ, ಬಸವರಾಜ ಮಾದರ, ನಾಗೇಶ್ ಕಂಬಾಳೆ, ಶಶಿಧರ್ ನಾಯಕ, ಕಲ್ಲಪ್ಪ ತಳವಾರ, ಪರಶುರಾಮ್ ಮಾದರ, ಕಾರ್ತಿಕ್ ತಳವಾರ, ದಯಾನಂದ, ಮಾರುತಿ ಕಂಬಾಳೆ, ಉಮೇಶ್ ಕೋಲಕಾರ, ರವಿ ಮುದಾರ, ಉದಯ ಕೋಲಕಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಖಾನಾಪುರ ತಾಲೂಕಿನ ಚಿಕ್ಕಂಗ್ರೋಳಿ ಗ್ರಾಮದಲ್ಲಿ ದಿನಾಂಕ 15/6/2026ರಂದು ಒಂದು ದಲಿತ ಸಮುದಾಯದ ವಿದ್ಯಾರ್ಥಿಗಳ ಮೇಲೆ ಊಟದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ನಡೆದಂಥ ಘಟನೆ ಚಿಕ್ಕಂಗ್ರೋಳಿ ಗ್ರಾಮದಲ್ಲಿ ಆಗಿದ್ದು, ಅವರ ಪಾಲಕರು ಖಾನಾಪುರ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಸಮ್ಮುಖದಲ್ಲಿ ಆ ವಿಷಯವಾಗಿ ಚರ್ಚೆ ಮಾಡಿದ ನಂತರ ನಮ್ಮ ತಾಲೂಕಿನ ಕೆಲವೊಂದು ವಿವಿಧ ದಲಿತ ಸಂಘಟನೆಗಳ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನೈಜ ಘಟನೆ ನಡೆದಂಥ ವಿಷಯ ಸಂಪೂರ್ಣವಾಗಿ ತಿಳಿದು ಬಂದ ನಂತರ ಅವತ್ತಿನ ದಿನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳು ಹಾಗೂ BO ಸಾಹೇಬರು ಮತ್ತು ಇನ್ನುಳಿದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ನೈಜವಾದ ಘಟನೆ, ಸತ್ಯವಾದ ಘಟನೆ ತಿಳಿದು ಬಂದ ನಂತರ ಅದೇ ದಿನಾಂಕ 23/6/2026ರಂದು ಸವರ್ಣೀಯರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ. ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ವಿದ್ಯಾರ್ಥಿಗಳ ಮೇಲೆ ಅಸ್ಪೃಶ್ಯತೆ ಹಾಗೂ ಊಟದ ಸಂದರ್ಭದಲ್ಲಿ ಒಂದು ದಲಿತ ಸಮುದಾಯಕ್ಕೆ ಸೇರಿದಂಥ ಮಕ್ಕಳಿದ್ದೀರಿ ಎನ್ನುವಂಥ ವಿಷಯಗಳ ಕೂಲಂಕುಷವಾಗಿ ತಿಳಿದು ಬಂದ ನಂತರ ನಂದಗಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಆದರೆ ಈಗ 23/6/2026ರಿಂದ ಇಲ್ಲಿಯವರೆಗೂ ಆ ಸವರ್ಣೀಯರ ಒಂದು ಏನು ಆರೋಪಿಗಳಿರ್ತಾರೆ ಇದುವರೆಗೂ ಕೂಡ ಅವ್ರನ್ನ ಯಾವುದೇ ರೀತಿಯಿಂದ ಬಂಧಿಸಿಲ್ಲ ಸಂಬಂಧಪಟ್ಟ ಠಾಣೆಯವರು ಹಾಗೂ CRCL ಒಂದು ಅಧಿಕಾರಿಗಳಿರ್ಬೋದು. ಇದನ್ನು ಇಟ್ಟುಕೊಂಡು ನಮ್ಮ ತಾಲೂಕಿನ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಹಾಗೂ ಊರಿನ ಚಿಕ್ಕಂಗ್ರೋಳಿ ಗ್ರಾಮಸ್ಥರು ಹಾಗೂ ಹಿರಿಯ ಅಂಗ್ರೋಳಿ ಗ್ರಾಮಸ್ಥರು, ತಾಲೂಕಿನ ವಿವಿಧ ದಲಿತ ಸಮುದಾಯದ ಎಲ್ಲ ಬಂಧುಗಳು ಸೇರಿಕೊಂಡು ಇದೇ ತಿಂಗಳು ದಿನಾಂಕ ಸೋಮವಾರ 29/6/2026ರಂದು ಬಿಡಿ ಗ್ರಾಮದಲ್ಲಿ ಒಂದು ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇರುತ್ತದೆ. ಆದ ಕಾರಣ ಸಂಬಂಧಪಟ್ಟ ಎಲ್ಲ ನಮ್ಮ ದಲಿತ ಬಂಧುಗಳು ಹಾಗೂ ವಿವಿಧ ದಲಿತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಆ ಒಂದು 29 ತಾರೀಕಿನ ಪ್ರತಿಭಟನೆಯಲ್ಲಿ ತಾವು ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕು. ಏನು ಇಲ್ಲಿ ಅಸ್ಪೃಶ್ಯತೆಯಿಂದ ತೋರಿದಂಥ ಸವರ್ಣೀಯರಿದ್ದಾರೆ, ಆ ಏನು ಕಿಡಿಗೇಡಿ ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ನಾವು ಇವತ್ತಿನ ಈ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀವಿ. ತಾವೇನಾದರೂ ಬಂಧಿಸುವುದಲ್ಲಿ ಅದನ್ನು ಉಗ್ರವಾದಂಥ ಹೋರಾಟಕ್ಕೆ ನಾವು ತಯಾರಿದ್ದೀವಿ. ಆ ಸವರ್ಣೀಯರು ಯಾರಿದ್ದಾರೆ, ಯಾಕಂದರೆ ಇಂಥ 80ನೇ ದಶಕದಲ್ಲೂ ಕೂಡ ಇಂಥ ಒಂದು ಅಸ್ಪೃಶ್ಯತೆ ಒಂದು ಆಚರಣೆ ನಡೀತಾ ಇದೆ ಅಂದರೆ ಇದು ಒಂದು ನಮ್ಮ ಮಾನವ ಕುಲಕ್ಕೆ ಹಾಗೂ ಒಂದು ನಮ್ಮ ದಲಿತ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ ಅಂತ ಖಂಡಿಸುತ್ತಾ ನಮ್ಮ ಎಲ್ಲರ ಪರವಾಗಿ ನಾವು ದಿನಾಂಕ 29/6/2026ರಂದು ಬೆಳಗ್ಗೆ 11 ಗಂಟೆಗೆ ಹೆಸ್ಕಾಂ ಮುಖ್ಯ ರಸ್ತೆ ಮುಂಭಾಗದಿಂದ ಪಾದಯಾತ್ರೆ ಮುಖಾಂತರ ಸಂಚರಿಸಿ ಸುಮಾರು 500ರಿಂದ 1000
ಒಂದು ಸಂಖ್ಯೆ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ನಾವು ಅವತ್ತಿನ ಮಾನವ ಸರಪಳಿ ಮಾಡಿ ಸರ್ಕಲ್ನಲ್ಲಿ ಒಂದು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ಇದ್ದೀವಿ.